ನಮಸ್ತೆ ಎಲ್ರಿಗೂ. ಸುಮಾರು ಜನ ಕೇಳ್ತಾ ಇದ್ರಿ ಮದ ಅಂದರೆ ಏನು ಅಂತೇಳಿ. ನನ್ನ ಪ್ರಕಾರ ತುಂಬ ಜನ ಅಂದರೆ ನನ್ನ ವೀಡಿಯೋಸ್ ಯಾರು ನೋಡ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ನಾನು ತುಂಬ ಆನೆಗಳದ್ದು ವೀಡಿಯೋ ಹಾಕಿರ್ತೀನಿ. ಮದ ಬಂದಿರೋ ಆನೆಗಳು ಯಾವ ಥರ ಬಿಹೇವ್ ಮಾಡ್ತವೆ, ಯಾವ ಥರ ಆ್ಯಕ್ಟಿವಿಟೀಸ್ ಇರುತ್ತೆ, ಸೊ ನಾರ್ಮಲ್ ಆಗಿರ್ತಾವ ಇಲ್ಲ ಸ್ವಲ್ಪ ರೂಡ್ ಆಗಿರ್ತಾವ. ಸೊ ಇಂಥದ್ದನ್ನೆಲ್ಲ ಆಲ್ಮೋಸ್ಟ್ ನಾನು ಹೆಚ್ಚು ಲಾಂಗ್ ವೀಡಿಯೋಸ್ ಹಾಕಲ್ಲ, ನಿಮ್ಗೆ ಗೊತ್ತಿರುತ್ತಲ್ವ. ಸೊ ನಾನು ಹಾಕೋ ಶಾರ್ಟ್ಸಲ್ಲೆಲ್ಲ ತುಂಬ ಹಾಕಿರ್ತೀನಿ ಮದ ಆನೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತೆಲ್ಲ. ಸೊ ನೀವು ನೋಡಿರ್ತೀರಲ್ವ. ಆದರೆ ಇನ್ ಡಿಟೇಲಾಗಿ ಮದ ಅಂದರೆ ಏನು, ಯಾವ ರೀತಿ ಮದ ಬಂದಾಗ ಗೊತ್ತಾಗುತ್ತೆ ಅಂತ ತುಂಬ ಜನ ಕೇಳ್ತಾಯಿದ್ರು. ಏನಕ್ಕೆ ಹೇಳಿ, ಸದ್ಯಕ್ಕೆ ಭೀಮಂದು ತುಂಬ ಕಡೆ ವೈರಲ್ ಆಗ್ತಾಯಿದೆ. ಏನು ವೈರಲ್ ಆಗ್ತಾಯಿದೆ ಅಂತಂದರೆ ದಸರಾಗೆ ಬರ್ತಾನೆ, ಏನು ಇವಾಗ ಮದದಲ್ಲಿದ್ದಾನೆ, ಏನು ಕತೆ, ದಸರಾಕ್ಕೆ ಮೈನ್ ಅಟ್ರ್ಯಾಕ್ಷನ್ ಆನೆ ನಮ್ಮ ಮುದ್ದು ಭೀಮ ಅಂತೇಳಿ ನಮ್ಮ ಭೀಮನ್ ಫ್ಯಾನ್ಸ್ ಎಲ್ಲ ತುಂಬ ಬೇಜಾರು ಮಾಡ್ಕೋತಾಯಿದ್ರು. ಸೊ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಸೆಲೆಕ್ಷನ್ ಪ್ರೊಸೆಸ್ ಆಲ್ರೆಡಿ ಮುಗಿದೋಗಿದೆ. ಸೊ ಸದ್ಯಕ್ಕೆ ನಾನು ಲಾಸ್ಟ್ ಟೈಮ್ ಕ್ಯಾಪ್ಚರ್ ಮಾಡಿದಾಗ ನಮ್ಮ ಮದ ಬಂದಾಗ ಭೀಮ ಹೇಗಿದ್ದ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ, ಎಷ್ಟು ಶಾಂತವಾಗಿದ್ದ ನಮ್ಮ ಭೀಮ ಅಂತೇಳಿ. ಹಾಗೆ ಮದ ಬಂದಾಗ ಹೆಂಗೆ ಅಬ್ಸರ್ವ್ ಮಾಡಿದ್ರೆ ಅಂತೇಳಿ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಆ ಕಣ್ಣಿನ ಪಕ್ಕದಲ್ಲಿ ಒಂದು ಲಿಕ್ವಿಡ್ ಥರ ಬರ್ತಾಯಿದೆ ನೋಡಿ. ಸೊ ಅದರಲ್ಲೇ ಗೊತ್ತಿಡೋದು ಇದು ಭೀಮಂಗೆ ಮಾತ್ರ ಅಲ್ಲ, ಎಂಟೈರ್ ವರ್ಲ್ಡಲ್ಲಿರೋ ಆನೆಗೆ ಎಲ್ಲರೂ ಇದೇ ಪ್ರೊಸೆಸ್ ಆಗುವಂಥದ್ದು. ಓಕೆ, ಇಲ್ಲೇ ಮದ ಬಂದಿದೆ ಅಂತ ಗೊತ್ತಿಡೋಕ್ಕಾಗೋದು. ಆ ಲಿಕ್ವಿಡ್ ಯಾವಾಗ ನಿಲ್ಲುತ್ತೆ ಅಫ್ಕೋರ್ಸ್ ಆನೆ ನಾರ್ಮಲ್ ಆಗಿದೆ, ಮದ ಇಲ್ಲ ಅಂತಲೇ ಅರ್ಥ. ಇದನ್ನ ಬೇರೆಯವ್ರು ಹೇಳಿರ್ಬೋದು, ಬಟ್ ನನಗೆ ಹೆಚ್ಚು ಕಮ್ಮಿ ತುಂಬ ಜನ ಕೇಳ್ಬೋದು ಭೀಮಗೆ ಮಾತ್ರನ ಈ ಥರ ಏನು ಇರ್ತಾ ಅಂತ. ಸೊ ಭೀಮ ಮಾತ್ರ ಅಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲ ಆನೆಗಳು ಇದೇ ರೀತಿ ಪ್ರೊಸೆಸ್ ಆಗುವಂಥದ್ದು. ಸೊ ನಿಮಗೆ ಅಲ್ಲಿ ಕಾಣ್ತಾ ಇರ್ಬೋದು, ಭೀಮ ಮೊದಲಿದ್ದರೂ ಕೂಡ ಹುಲಿ ಕಾರ್ಯಾಚರಣೆಗೆ ಬಂದಿರ್ತಾನೆ, ಹಾಗೆ ಆನೆ ಕಾರ್ಯಾಚರಣೆ ಕೂಡ ಮಾಡ್ತಾನೆ. ಸೊ ಹೆಚ್ಚು ಹುಲಿ ಕಾರ್ಯಾಚರಣೆ ಮಾಡಿರುವಂಥದ್ದು, ಆನೆ ಕಾರ್ಯಾಚರಣೆ 1-2 ಮಾಡಿರಬೇಕಷ್ಟೇ. ನೋಡಿ, ನಿಮಗೆ ಆ ಕಣ್ಣ ಹತ್ರ ಕಾಣ್ತಾ ಇರ್ಬೋದು ನೋಡಿ, ಪಕ್ಕದಲ್ಲಿ ಒಂಥರ ಕಣ್ಣೀರಲ್ಲ, ಕಣ್ಣಿಂದ ಸ್ವಲ್ಪ ಮೇಲೆ ಕಾಣ್ತಾ ಇರ್ಬೋದು. ಸೊ ನಾನು ಈ ಭೀಮ ಮಾತ್ರ ಅಲ್ಲ, ನಾನು ವೈಲ್ಡ್ ಭೀಮಂದು ವೀಡಿಯೋ ಕೂಡ ಹಾಕಿದ್ದೀನಿ. ಅವನು ಮದ ಬಂದಾಗ ಅವತ್ತು ನೈಟ್ ಫೈಟ್ ಮಾಡ್ಕೊಂಡು ಕ್ಯಾಪ್ಟನ್ ಜೊತೆ ನಂತರ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ನೋಡಿ, ಬಿಕ್ಕೋಡು ರೋಡಲ್ಲಿ. ಅವಾಗಲೂ ಕೂಡ ಅವನು ಕಿವಿ ಹತ್ರ ಹರಿತಾ ಇರುತ್ತೆ, ಒಂದು ಕಿವಿ ಸ್ವಲ್ಪ ಮೇಲೆ ಹರಿತಾ ಇರುತ್ತೆ, ಒಂಥರ ಲಿಕ್ವಿಡ್ ಥರ ಅಲ್ವಾ. ನೀವು ನೋಡ್ಬೋದು, ಈಗ ಬರುತ್ತೆ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನೋಡಿ. ಹಾಗೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಕೂಡ ಮೊದಲಿದ್ದಾಗ ನೋಡಿ, ಅಲ್ಲಿ ನಮ್ಮ ವಸಂತರವ್ರ ಮನೆ ಹತ್ರ ಕಟ್ಕೊಂಡಿರ್ತಾರಲ್ವ, ಆವಾಗ ನೋಡಿ ಅದು ಕ್ಲಿಯರಾಗಿ ಕಾಣ್ತಾ ಇದೆ ನೋಡಿ, ಆ ಲಿಕ್ವಿಡ್ ಹರಿತಾ ಇರೋದು. ಸೊ ನಿಮಗೆ ಈಗ ನೋಡಿ, ಯಾಕಂದರೆ ಅವನು ಯಾವ ಸ್ನಾನಾಗಿನ ಏನು ಮಾಡಿಲ್ಲ ಆ ಟೈಮಲ್ಲಿ, ಆಗ ತೆಗೆದಿರುವಂಥ ವೀಡಿಯೋ ಅದು. ಹಾಗೆ ನೋಡಿ, ಇಲ್ಲೊಂದು ಕಾಡಾನೆ ನಡ್ಕೊ ಬರ್ತಾ ಇದೆ ಅಲ್ವಾ, ಕಾಡಾನೆ ಕೂಡ ಮದದಲ್ಲಿದೆ ನೋಡಿ, ಅದು ಕೂಡ ಲಿಕ್ವಿಡ್ ಹರಿತಾನೇ ಇದೆ ನೋಡಿ, ಅಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಅಲ್ವಾ. ಸೊ ಹೀಗಾಗಿ ಈ ಥರ ಏನಾದರೂ ನಿಮಗೆ ಅಬ್ಸರ್ವೇಷನ್ ಆಯಿತು ಅಂತಂದರೆ, ಸೊ ಇದು ಮದ ಇದೆ ಅಂತ 100% ಫಿಕ್ಸ್ ಆಗಿಬಿಟ್ಟಿದ್ದು, ಮದ ಆನೆ ಅಂತಲೇ. ಓಕೆ, ನಾನು ಹೆಚ್ಚು ಏನಕ್ಕೆ ಹೇಳ್ತೀನಿ ಅಂತಂದರೆ, ಈ ಬಂಡೀಪುರ, ಮೈಸೂರು, ನಾಗರಹೊಳೆ, ಈ ಕುಟ್ಟ ರೋಡಲ್ಲಿ ಯಾರು ಟ್ರಾವೆಲ್ ಮಾಡ್ತಾ ಇರ್ತಾರೆ ಕೇರಳ ಕಡೆ, ಸೊ ಅಲ್ಲಿ ತುಂಬ ಮದ ಆನೆಗಳು ಓಡಾಡ್ತಾ ಇರುತ್ತೆ. ಮಧ್ಯಾಹ್ನ ಹೊತ್ತಲ್ಲಿ ಇಲ್ಲ ಸಂಜೆ ಹೊತ್ತಲ್ಲಿ ತುಂಬ ಓಡಾಡ್ತಾ ಇರುತ್ತೆ. ಆಗ ನೋಡ್ಕೊಳ್ಳಿ, ಕಿವಿ ಹತ್ರ ಏನಾದರೂ ಆನೆಗೇನಾದರೂ ಸ್ವಲ್ಪ ಮೇಲೆ ಲಿಕ್ವಿಡ್ ಥರ ಏನೋ ಹರಿತಾ ಇದ್ದರೆ, ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ದಯವಿಟ್ಟು ಆನೆನ ಕೆಣ್ಕಕ್ಕೆ ಹೋಗ್ಬೇಡಿ. ಮದ ಇರೋ ಆನೆಗಳು ನಿಮಗೆ ಗೊತ್ತಿರುತ್ತೆ, ನಾನು ತಿರ್ಗಾ ಹೇಳಲ್ಲ. ಸೊ ಸುಮ್ಮನೆ 1 2 3 ನೀವೇ ನಿಮ್ಮ ಅಪಾಯಕ್ಕೆ ನೀವೇ ದಾರಿ ಮಾಡ್ಕೊಳಕ್ಕಾಗುತ್ತೆ. ಸೊ ಹಾಗಾಗಿ ಮದ ಇರೋ ಆನೆ ಹತ್ರ, ಯಾವುದೇ ಆನೆ ಹತ್ರ ನೀವು ಕಿತಾಪತಿ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಫೋಟೋ ತೆಗೆದು ಅದು ಇದು ಅಂತೇಳಿ ಸೇಫಾಗಿರಿ. ನೋಡಿ, ನಮಗೀಗ ಭೀಮ ನಾನು ಹೇಳಿದ್ನಲ್ಲ ಆವಾಗಲೇ ನೋಡಿ, ನಮ್ಮ ವೈಲ್ಡ್ ಭೀಮ ಕ್ಯಾಪ್ಟನ್ ಜೊತೆ ಫೈಟ್ ಮಾಡೋಕ್ಕೆ ಹೋಗ್ಬೇಕು ನೋಡಿ, ಎಷ್ಟು ಜೋರಾಗಿ ಹರಿತದೆ ಅಂತೇಳಿ. ಅದು ನಂಗೆ ಗೊತ್ತಿಲ್ಲ ಯಾವ ಇದರಲ್ಲಿ ಪ್ರೊಸೆಸ್ ಆಗುತ್ತೆ ಅಂತೇಳಿ, ಏನಕ್ಕಂದರೆ ವಯಸ್ಸಿನ ಆಧಾರದ ಮೇಲೆ ಆ ಥರ ಬರುತ್ತೋ ಏನೋ ಅಂತೇಳಿ. ಬಟ್ ಅದೆಲ್ಲ ಡಾಕ್ಟರ್ಸು ಅವರಿವರೇ ಹೇಳಬೇಕಾಗಿದೆ. ನಾನು ಸದ್ಯಕ್ಕೆ ನಿಮಗೆ ಬೇಸಿಕಾಗಿ ತಿಳಿಸ್ಕೊಡ್ತಾ ಇರೋದು, ಮದ ಬಂದಾಗ ಯಾವ ರೀತಿ ಗೊತ್ತಾಗುತ್ತೆ ಅಂತ. ಸೊ ಕಣ್ಣಿನ ಮೇಲೆ ಒಂದು ರಂಧ್ರ ಇರುತ್ತೆ ನೋಡಿ, ಆ ರಂಧ್ರದಿಂದ ಈ ಲಿಕ್ವಿಡ್ ಬರುವಂಥದ್ದು. ಸೊ ಇದನ್ನೇ ನಾವು ಎಲ್ಲ ಕಡೆ ಮದ ಬಂದಿರೋ ಆನೆ ಅಂತೇಳಿ ಗುರುತಿಸ್ತಾರೆ. ಸೊ ಹೋಪ್ಫುಲಿ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ನಾನು ಈಗ ನೋಡಿ, ಸದ್ಯಕ್ಕೆ ನಾರ್ಮಲ್ ಆಗಿ ಆನೆಗಳು, ಮದ ಇಲ್ದಾಗಿರೋ ಆನೆಗಳು ಯಾವ ರೀತಿ ಇರುತ್ತೆ ಅಂತೇಳಿ ನಾನು ಶ್ರೀಕಂಠದ ವೀಡಿಯೋ ಹಾಕಿದ್ದೀನಿ. ನಮ್ಮ ಶ್ರೀಕಂಠ ನಾನು ಕ್ಯಾಂಪ್ಗೆ ಹೋದಾಗ ಶ್ರೀಕಂಠ ನೋಡಿ, ಅವನಿಗೆ ತಲೆಗೆ ಎಣ್ಣೆ ಹಚ್ಚಿದ್ದಾರೆ, ಬಿಟ್ಟರೆ ನೋಡಿ ರಂಧ್ರದಿಂದ ಏನು ಇದು ಲಿಕ್ವಿಡ್ ಏನೋ ಥರ ಬರ್ತಾ ಇರೋದೇನೂ ಇಲ್ಲ. ಸೊ ಹೀಗಾಗಿ ನಾರ್ಮಲ್ ಆಗಿದೆ ಆನೆಗಳಂತೇಳಿ ನಾವು ತಿಳ್ಕೊಬೋದು. ಓಕೆ, ಸೊ ಬಿ ಕೇರ್ಫುಲ್. ನನಗೆ ನನ್ನ ಪ್ರಕಾರ ಇದೊಂದು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇದ್ದೀನಿ ಅಷ್ಟೇ. ನಿಮ್ಗೆ ಆಲ್ರೆಡಿ ಗೊತ್ತಿದ್ದರೆ ಸೊ ಈಗ ನಾವು ರಿಟೈನ್ ಮಾಡೋಕ್ಕಾಗಲ್ಲ. ಕೆಲವರು ನನ್ನ ಸಬ್ಸ್ಕ್ರೈಬರ್ ಕೇಳ್ತಾಯಿದ್ರು, ಸರ್ ಹೆಂಗೆ ಮದ ಬಂದಾಗ ಹೆಂಗೆ ಗೊತ್ತಿಳಿತಾರೆ ಏನು ಇರ್ತ ಅಂತೇಳಿ.
ಹೆಚ್ಚು ನಮ್ಮ ಆ ಕಡೆ ಏನೋ ನಾರ್ತ್ ಕಡೆಯವ್ರಿಗೆಲ್ಲ ಗೊತ್ತಿರೋಲ್ಲ ಹೆಂಗೆ ಏನು ಎತ್ತ ಅಂತೇಳಿ. ಸೊ ಹಾಗಾಗಿ ನನ್ನ ಸಣ್ಣ ಪ್ರಯತ್ನ ಅಷ್ಟೇ ತಿಳಿಸ್ಕೊಡುವಂಥದ್ದು. ಹೋಪ್ಫುಲಿ ನಿಮಗೆ ಗೊತ್ತಾಯ್ತು ಅನ್ಕೋತೀನಿ ಯಾವ ರೀತಿ ಮದ ಬಂದಾಗ ಆನೆಗಳು ಇರ್ತವೆ ಅಂತೇಳಿ. ಸೊ ರಿಯಾಕ್ಟ್ ಮಾಡೋದು ಅದೆಲ್ಲ ನಾನು ಸಪ್ರೇಟ್ ವೀಡಿಯೋಗಳನ್ನ ಹಾಕ್ತೀನಿ. ಸೊ ಮದ ಇದ್ದಾಗ ಏನಂತ, ಇದು ಮದ ಇದ್ದಾಗ ಯಾವ ರೀತಿ ನಾವು ಗುರುತಿಸಬಹುದು ಅಂತೇಳಿ ನಿಮಗೆ ಅಪ್ಡೇಟ್ ಮಾಡ್ತಾ ಇರೋಂಥದ್ದು ಅಷ್ಟೇ. ಓಕೆ, ಹೋಪ್ಫುಲಿ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಹಾಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ವೀಡಿಯೋನ ಎಂಡ್ ಮಾಡೋಣ. ಸೊ ಮತ್ತೆ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.